ಅದು ಆಗಬೇಕು. ಬೇಕಾದ್ರೆ ಅವ್ರಿಗೊಂದು ಬಡವರು ಇದ್ರೆ ಕೊಡಿ, ನಾನು ಅವ್ರಿಗೆ ಅನ್ಯಾಯ ಮಾಡಿ ಅಂತ ನಾನು ಹೇಳಲ್ಲ. ಏನು ಉದಯ್, ಅವರು ಬಡವರಿದ್ದು ನ್ಯಾಯಯುತವಾಗಿ ಕೊಡಬೇಕು ಅನ್ನೋದಿದ್ರೆ ಕೊಡಿ, ಆದರೆ ಅಲ್ಲಿ ಒಂದು ಕಂಡೀಷನ್ ಹಾಕ್ಬೇಕು ಸರ್ಕಾರ. ಸಮಗ್ರ ತನಿಖೆ ಮಾಡಿ ಸರ್, ಒಂದು ನಿಮಿಷ, ನಾನು ಹೇಳೋದು ಸಮಗ್ರ ತನಿಖೆ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಹಾಗೆ ಯಾರು ಮಧ್ಯ ಜೈವಿ ಹಾಕೊಂಡಿದ್ದು ಈ ಲ್ಯಾಂಡ್ಗಳನ್ನ ಹಿಂದೆ ಸಾಗುವಳಿ ಚೀಟಿನ ಬೋಗಸ್ ಕೊಟ್ಟಿದ್ರೆ ನಿಜವಾದ ರೈತರು ಕೆಲವರು 10 ವರ್ಷ 20 ವರ್ಷದಿಂದ ವೇಣು ಮಾಡ್ತಾ ಇರ್ತಾರೆ. ಅಂಥವ್ರಿದ್ರೆ ನಾನು ಅವ್ರಿಗೆ ತೊಂದರೆ ಮಾಡಿ ಅಂತ ನಾನು ಹೇಳಲ್ಲ. ನೋಡ್ರೆ ರೈತರು, ನಾನು ರೈತನ ಮಗ. ಆದರೆ ಕೆಲವರು ಮಾಡಿಕೊಂಡು ಅದನ್ನ ಏನು ದುರುಪಯೋಗ ಪಡಿಸ್ಕೊಂಡು ಜೇಬಿ ಹಾಕೊಂಡು ಸೈಟ್ ಮಾಡಕ್ಕೆ ಹೋಗ್ತಾರಲ್ಲ ಸರ್, ಅಂಥದ್ದ ತಡೆ ಹಿಡಿಬೇಕು ಅಂತ ನಾನು ಸರ್ಕಾರನ ಒತ್ತಾಯ ಮಾಡ್ತೀನಿ. ಅದನ್ನ ಮಾಡಿದ್ರು ಇವತ್ತಿಂದ 15 ವರ್ಷ ರೈತರು ಪರಭಾರೆ ಮಾಡಬಾರ್ದು ಅಲ್ವಾ ಸರ್? ಅದೇನಾದ್ರು ತಪ್ಪಿದೆ ಸರ್ ನಾನು ಹೇಳೋದು? ಒಂದು ಪಕ್ಷ ಇದ್ರೂ ನಾನು ರೈತರು ಏನಾದ್ರು ಇದ್ದು ಅವರು ದಾಖಲೆಗಳಿಲ್ದಲೆ ಪಾಪ ಅವರು ಯಾರೋ ಎಸಿ ಹಿಂದೆ ಸುಳ್ಳು ದಾಖಲೆ ಮಾಡೋಗಿರ್ತಾನೆ. ಅವರೇ ಹೇಳ್ತಾ ಇಲ್ವಾ, ಕಡತ ಯಾವುದು ಲಭ್ಯ ಇಲ್ದು ಹೋದ್ರೂ ಮಾಡವ್ರಿ ಅಂತೇಳಿ ಹೇಳ್ತಾ ಇಲ್ವಾ? ಆದರೆ ಬೇಕಾದ್ರೆ ಪರಿಶೀಲನೆ ಮಾಡಿ. ರೈತರಿಗೆ ಏನಾದ್ರು ಕೊಡಬೇಕಾದ್ರೆ ಕೊಡಿ, ಏನು ಬೇಡವ್ರೆ, ನಾನೇನು ಬೇಡ ಅನ್ನಲ್ಲ. ಆದರೆ ರೈತರ ಹೆಸರು ಹೇಳಿ ಮಧ್ಯವರ್ತಿಗಳು ಲೂಟಿ ಮಾಡೋಕ್ಕೆ ಬಿಡಬೇಡಿ ಅಂತ ನನ್ನ ಭಾವನೆ. ಕರೆಕ್ಟಾ ಸರ್ ಉದಯ್? ಅದನ್ನು ಜಿಲ್ಲಾಧಿಕಾರಿಗಳು ನಿಮ್ಮ ಯಾವುದೇ ರಾಜಕೀಯದ ಒತ್ತಡಕ್ಕೆ ನೀವು ಈಲ್ಡ್ ಆಗಬಾರ್ದು. ನಾನು ಅದ್ರ ಬಗ್ಗೆ ಸಮಗ್ರ ತರಿಸ್ಕೊತೀನಿ. ನಾನು ಹೇಳಪ್ಪ. ಜಿಟಿ ದೇವೇಗೌಡರು ಸಿಎಂ ಮುಂದೆ ಅವ್ರ ಪರ ಮಾತಾಡಿದ್ರೆ ಕುಮಾರಸ್ವಾಮಿ ಮೇಲೆ ಎಫ್ಐಆರ್ ಆಗಿದೆ, ಅವರು ರಾಜೀನಾಮೆ ಕೊಡಬೇಕು ಅಂತ ಹೇಳೋರು ಸರ್. ನನಗೆ ಗೊತ್ತಿಲ್ಲಪ್ಪ ಇದೆಲ್ಲ. ಈಗ ಅದ್ರ ಬಗ್ಗೆ ನಾನು ನೋಡ್ರಿ, ಅದ್ರ ಬಗ್ಗೆ ನಾನು ಇವತ್ತು ಯಾರ ಬಗ್ಗೆನೂ ನಾನು ಚಕಾರ ಎತ್ತು ಮಾತಾಡಿಲ್ಲ. ನಾನು ಇವತ್ತು 2 ವಿಷಯ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಒಂದು, ನ್ಯಾಷನಲ್ ಹೈವೇನಲ್ಲಿ ಒಂದು ಪಾರ್ಕ್ ಇದ್ದಂಥ ಪಾರ್ಕನ್ನು 2013ರಲ್ಲಿ ಪಾರ್ಕ್ ಇತ್ತು, 2007-8ರಲ್ಲೇ ಪಾರ್ಕ್ ಮಾಡಿದ್ದ. ಯಾರಿಗೋ 13ರಲ್ಲಿ ಬೋಗಸ್ ರೆಕಾರ್ಡ್ ಮಾಡಿದ್ದಾರೆ. 2024ರಲ್ಲಿ ಅದರೊಳಗೆ ಯಾರೂ ಕಾಲ ಹಾಕಿರಲಿಲ್ಲ. ಪಾರ್ಕ್ ಇತ್ತು, ಗಿಡ ಇತ್ತು, ಅದೆಲ್ಲ ಕಿತ್ತಾಕಿ ಅಲ್ಲೊಂದು ದೇವಸ್ಥಾನ ಇತ್ತು. ಅದನ್ನು ಅವರು ಯಾರೇ ಕೆಲಸ ಮಾಡಬೇಡಿ ಅಂದ್ರೂ ಸುಮಾರು 500 ಜನ ಪೊಲೀಸ್ ತಗೊಂಡೋಗಿ, 10 ಜನ DYSP ಸರ್ಕಲ್ ಇನ್ಸ್ಪೆಕ್ಟ್ರು ಸಬ್ ಇನ್ಸ್ಪೆಕ್ಟ್ರು ತಗೊಂಡೋಗಿ ಅಷ್ಟು ಸಪೋರ್ಟ್ ಮಾಡ್ಬೇಕಾದ್ರೆ ಯಾರೋ ಹಿಂದ್ಗಡೆ ಇರ್ತಾರಲ್ಲಪ್ಪ, ಸುಮ್ಮನೆ ಹೋಗ್ತಾರೆ 500 ಜನ ಪೊಲೀಸು, 10 ಜನ ಸರ್ಕಲ್ ಇನ್ಸ್ಪೆಕ್ಟ್ರು ಸುಮ್ಮನೆ ಹೋಗ್ತಾರಾ? ಯಾವ ಮಟ್ಟಕ್ಕಿದೆ ಅಂದರೆ ಜಿಲ್ಲೆ ಪೊಲೀಸ್ ಇಲಾಖೆ ಯಾವ ಮಟ್ಟಕ್ಕಿದೆ ಅನ್ನೋದನ್ನ ನಾನು ಸಾರ್ವಜನಿಕವಾಗಿ ಹೇಳ್ತೀನಿ. ಒಂದು ಪಾರ್ಕನ್ನು ತಗೊಂಡೋಗಿ ರಕ್ಷಣೆ ಕೊಡೋದು, ಪಾರ್ಕ್ ಉಳಿಸ್ಬೇಕು ತಾನೆ. 11 ವರ್ಷದಿಂದ ಪಾರ್ಕ್ ಆಗಿ ಬಿದ್ದಿದ್ದನ್ನ ಇದು ಮಾಡಿರೋದು ಒಂದು. ಇನ್ನೊಂದು, ನಮ್ಮ ಹಾಸನ ತಾಲೂಕಿನ ಚಿಕ್ಕೊಂಡಗುಳ ಗ್ರಾಮದ ಸರ್ವೆ ನಂಬರ್ 7, 10 ಇದು ಅವರೇ ಬರೆದಿರೋದು, ನಾನಲ್ಲ. ಅವರೇ ಇದು ಲೆಟ್ರನ್ನ, ಏನು ಸರ್ ಇದು ಬೋಗಸ್ ಐತೆ ಅಲ್ಲ ಅಂತ. ನಾನು ನಿಜವಾಗಿದ್ದರೆ ರೈತರಿಗೆ ಕೊಡಿ, ನಾನು ಬೇಡ ಅನ್ನಲ್ಲ. ಅದು ಒಂದು 15 ವರ್ಷ ಕಂಡೀಷನ್ ಹಾಕಿ ಕೊಡೋದಿದ್ರೆ, ಇಲ್ಲದವರೆ ಮಧ್ಯವರ್ತಿಗಳು ಜೇಬಿ ಹಾಕಿಸ್ಕೊಂಡು ಈ ಹಾಸನ ಸುತ್ತಮುತ್ತ ಇದೇ ಕೆಲಸ ಮಾಡ್ತಾ ಇದ್ದಾರೆ. ಅದು ಬಹಿರಂಗವಾಗಿ ವಿತ್ ದಾಖಲೆ ಸಹಿತ ನಾನು ಎಲ್ಲ ಹೇಳ್ತೀನಿ. ಈಗ ಒಂದು ಮೊನ್ನೆ ನೋಡ್ತಾ ಇರ್ತಾರೆ ಮೂಡ ಕೇಸಲ್ಲಿ ಒಂದು ಹಿಂದಿನ ದಿವಸ ರಾತ್ರಿ ವಾಪಸ್ ಕೊಡ್ತೀನಿ ಅಂತ ಲೆಟರ್ ಬಿಡ್ತಾರೆ. ಮರು ದಿವಸದೊಳಗಡೆ ಅದು ಉಪನೋಂದಣಾಧಿಕಾರಿಗಳಲ್ಲಿ ನೋಂದಣಿ ರದ್ದಾಗುತ್ತೆ. ಇಕ್ಕಿದ್ದಂಗೆ ಈಗ ಒಬ್ರು ಜನಪ್ರತಿನಿಧಿ ಆಗಿರೋದ್ರಿಂದ ಇಷ್ಟು ಫಾಸ್ಟ್ ಅಲ್ಲಿ ಯಾವ್ದಾದ್ರು ಸರ್ಕಾರಿ ಇಲಾಖೆ ಇಷ್ಟು ಬೇಗ ಕೆಲಸ ಆಗುತ್ತೆ ನೋಡಪ್ಪ. ನನಗೆ ನೋಡಯ್ಯ, ನಾನು ಅದ್ರ ಬಗ್ಗೆ ತಡಿ ಬೇಡ. ನಾನು ಹೇಳೋದು ಬೇರೆ ಡಿವಿಯೇಷನ್ ಆಗೋದು ಬೇಡ. ನಾನು ಹೇಳೋದು ಇವತ್ತು ನಂದು ಒಂದು ಪಾರ್ಕ್ ಉಳಿಬೇಕು ಅನ್ನೋದು ಅವ್ರ ಗ್ರಾಮ ಸರ್. ಆ ಗ್ರಾಮಸ್ಥರು ಪಾರ್ಕ್ ಉಳಿಬೇಕು ಅಂತ ಇದ್ದಾರೆ. ಅದಕ್ಕೆ ಹಿಂದ್ಗಡೆ ಕೆಲವು ರಾಜಕೀಯ ವ್ಯಕ್ತಿಗಳು, ಅಧಿಕಾರಿಗಳು ಅವ್ರಿಗೆ ಕುಂಭ ಕೊಟ್ಟು ಮಾಡಿಸ್ತಾ ಇರೋದು ಒಂದು ಇದಾಗಬೇಕು, ಗೊತ್ತಾಯ್ತಾ? ಎರಡನೇದು, ಯಾವುದು ಚಿಕ್ಕಣ್ಣಗಳದ್ದು ಅವರೇ ಬರೆದವ್ರೆ ಸರ್ಕಾರದಿಂದ ಇದನ್ನು ಮುಟ್ಗೋಲು ಹಾಕಬೇಕು ಅಂತ. ಅದು 2 ಜಮೀನು. ನಾನು ಹೇಳೋದು ಯಾರು ರೈತರು ನಿಜವಾಗಿ ಏನಾದ್ರು ಮಾಡ್ತಾ ಇದ್ದು ಅವ್ರೇನಾದ್ರು ಪಾಳು ಅಂತ ಬಂದಿದ್ರೆ ನಂದೇನು ಅಭ್ಯಂತರ ಇಲ್ಲ. ಆದರೆ ಒಂದು 15 ವರ್ಷ ಅವ್ರಿಗೆ ಪರಬಾರೆ ಮಾಡಬೇಡಿ ಅಂತ ಕಂಡೀಷನ್ ಹಾಕಿ ಕೊಡಿ. ಅಲ್ಲೋದ್ರೆ ಜೇವಿ ತಗೊಂಡು ಮಧ್ಯದವರಿಗಾಲೇ ಬರೆಸ್ಕೊಂಡ್ಬಿಟ್ಟವ್ರು ಇವೆಲ್ಲ. ಅದಕ್ಕೋಸ್ಕರ ಈಗ ಈ ಸರ್ಕಾರದಲ್ಲಿ ತರಾತುರಿ ರಿಪೋರ್ಟ್ ತರೋಕ್ಕೆ ಸಕಲೇಶ್ಪುರ AC ಹಾಕ್ಯವ್ರೆ, ಗೊತ್ತಾಯ್ತಾ? ಆ ಸಕಲೇಶ್ಪುರ AC ಇವ್ರ ಜೊತೆ ಕೊಲಿಡ್ ಆಗಿ ಯಾರು
ಇದವರೆಲ್ಲ ಲ್ಯಾಂಡ್ ಮಾಫಿಯಾ ಅವರೇ, ಅವ್ರ ಜೊತೆ ಕೊಲೀಡ್ ಆಗಿ ರಿಪೋರ್ಟ್ ಕೊಡ್ತಾ ಇರೋದು ಒಂದು ಗಮನಕ್ಕೆ ಬಂದಿದೆ. ಅದನ್ನು ತಮ್ಮ ಗಮನಕ್ಕೆ ತಂದಿದ್ದೀನಿ. ಸರ್ಕಾರ ಇದನ್ನು ಕೂಡಲೇ ಯಾರು ರೆಕಾರ್ಡ್ ಎಲ್ಲೋಯ್ತು, ಯಾಕೆ ಕದ್ದೋಯ್ತು, ಯಾಕೆ ಕಾಣದೆ ಆಗಿದೆ. ಇವತ್ತು ಅಲ್ಲಿ ರಿಪೋರ್ಟಲ್ಲಿ ಏನು ಹೇಳ್ತಾರೆ ಅಂದರೆ, ಇವು ಅಮೂಲ್ ರಿಪೋರ್ಟಲ್ಲಿವೆ ಇವತ್ತಿವೆ. ಪ್ರಸ್ತುತ ಪ್ರಕರಣದಲ್ಲಿ ಮೂಲ ಮಂಜೂರಾತಿ ಕಡತ ಲಭ್ಯವಿಲ್ಲದಿದ್ದರೂ ಕಾನೂನು ಬಾಹಿರವಾಗಿ ಕಾಯಂ ಚೀಟಿಗಳನ್ನು ಇಡಲಾಗಿದೆ ಎಂಬ ಆರೋಪವಿತ್ತು. ಸರ್, ಮೂಲ ಕಡತನೇ ಇಲ್ಲ. ತನಿಖೆ ಸಂದರ್ಭದಲ್ಲಿ ಮೂಲ ಮಂಜೂರಾತಿ ಕಡತ ಲಭ್ಯವಾಗಿದ್ದು ಅಂದರೆ ಈಗ ಅದು ಅದಕ್ಕೆ ಪೂರ್ವದಲ್ಲಿ ಕಾಯಂ ಸಾಗುವಳಿ ಚೀಟಿ ವಿತರಿಸಲು ಕೈಗೊಂಡಿರುವ ಕ್ರಮ ಇದು ಕಾನೂನುಬದ್ಧ ಇಲ್ಲ ಅಂತ ಹೇಳ್ತಾರೆ ಅವರೇ. ಈಗ ಅವರೇ ಹೇಳ್ತಾರೆ, ಅವರೇ ಮಂಜೂರಾತಿ ಮಾಡಕ್ಕೆ ಹೋಗ್ತಾವ್ರೆ. ಈಗ ಐತೆ ಇದು ಅಲ್ವ ಸರ್? ಅಂದರೆ ಫೋರ್ಸಬಲ್ ಎಷ್ಟೈತಿ. ಈಗ ಈ ಸರ್ಕಾರ ಐತಲ್ರಿ, ಈ ಸರ್ಕಾರ ಬಂದ ಮೇಲೆ ಏನು ನಡೀತಾ ಐತಿ ಜಿಲ್ಲೆ ಒಳಗೆ ಅಂದರೆ, ಇಲ್ಲಿ ಜಿಲ್ಲೆನಲ್ಲಿ ಯಾವ ರೀತಿ ನೀವೇ ನೋಡಿದ್ರಲ್ಲ ಸರ್, ಮೊನ್ನೆ ಒಂದು ಕಾರ್ಯಕ್ರಮ ಇತ್ತು ಜಿಲ್ಲೆಯಲ್ಲಿ, ಹೆಂಗೆ ನಡೀತು ನೋಡಿರೋ ಫೋಟೋ ಎಲ್ಲ ಬಂದಿಲ್ವಾ? ಅದನ್ನು ಸವಿಸ್ತಾರವಾಗಿ ಹೇಳ್ತೀನಿ. ಮತ್ತು ಇನ್ನೊಂದು ಯಾವ ರೀತಿ ಇದೆ ಅಂದರೆ, ಪೊಲೀಸ್ ಠಾಣೆಗಳು ಕಂಪ್ಲೇಂಟ್ ಅಟ್ರಾಸಿಟಿ ಕೇಸ್ ರಿಜಿಸ್ಟರ್ ಮಾಡ್ತಾರೆ, ಮತ್ತು ಅಟ್ರಾಸಿಟಿ ಕೇಸ್ ಮಾಡಿ ರಾಜಿ ಮಾಡೋಕ್ಕೆ 1,50,000 ಅವ್ರ ಮನೆ ತಕ್ಕ ಹೋಗಿ, ರೌಡಿ ಮನೆ ತಕ್ಕ ಹೋಗಿ ಅಲ್ಲಿ 1,00,000 ದುಡ್ಡು ಕೊಟ್ಟು ರಾಜಿ. ಅದು ಹೇಳ್ತೀನಿ ಎಲ್ಲ. ನೋಡಪ್ಪ, ನಾನು ನ್ಯಾಯಾಲಯದಲ್ಲಿರುವಾಗ ಯಾವುದೇ ವಿಷಯ ಮಾತಾಡೋಕ್ಕೆ ನಾನು ತಯಾರಿಲ್ಲ. ನ್ಯಾಯಾಲಯದಲ್ಲಿ ಕೇಸ್ ಇದ್ದು ಎರಡೂ ನ್ಯಾಯಾಲಯಗಳು ಇದು ಮಾಡಿದಾಗ ನಾನು ರಿಯಾಕ್ಟ್ ಮಾಡೋಕ್ಕೆ ತಯಾರಿಲ್ಲ. ಯಾವುದೇ ಇಲ್ಲಪ್ಪ, ಯಾವುದೇ ಇರುವಾಗ ಈಗ ತನಿಖೆ ಹಂತದಲ್ಲಿದ್ದ ನಾನು ಯಾರ ಬಗ್ಗೆ ನಾನು ಯಾವುದು ನಾನು ಸರ್ ನಾನು ನೋಡಪ್ಪ, ನಾನು ಆ ವಿಷಯಕ್ಕೆ ಯಾವುದಕ್ಕೂ ನಾನು ಹೇಳಲ್ಲ. ನಾನು ಕಾಲ ಬಂದಾಗ ಎಲ್ಲ ವಿಷಯ ಹೇಳ್ತೀನಿ. ಇವತ್ತು ನಮ್ಮ ಜಿಲ್ಲೆಯ ಮಟ್ಟಿಗೆ ಈ ವಿಷಯನೇ 2 ಪಾರ್ಕ್ ಉಳಿಸ್ಕೊಡಿ, ಇನ್ನೊಂದು ಕೆಲವು ಲ್ಯಾಂಡ್ ಮಾಫಿಯಾದವರು ಅದೇನು ಹೇಳಿದ್ರು ನನಗೆ ಗೊತ್ತಿಲ್ಲಪ್ಪ, ತಿಳ್ಕೊಂಡು ಹೇಳ್ತೀನಿ ಅಣ್ಣ. ತಿಳ್ಕೊಳ್ತಾನೆ ನಾನು ಏನು ಹೇಳಲಿ. ರಿವಿಷನ್ ಕಮಿಷನರು ಇವರಿಗೆ ಬರೆದಿದ್ರು, ಎಸಿ ಒಂದು ಕಮಿಟಿ ಮಾಡಿ, DC ಬರೆದ್ರು, DC-ಯಿಂದ ಒಂದು ಕಮಿಟಿ. ಅದು ಕಮಿಟಿ ವರದಿ ಎಲ್ಲ ನಿಮಗೆ ತರಿಸ್ಕೊಡ್ತೀನಿ ಆಮೇಲೆ. ಏನು ಸರ್, ಇಂಥ ಪ್ರಕರಣಗಳು ಹಾಸನದ ಸುತ್ತಮುತ್ತ ಇದು ಒಂದು ಈಗ ನಾನೊಂದು ಸ್ವಲ್ಪ ತಾಳ್ಮೆಯಿಂದ ಕೇಳಿ ಸರ್. ನೋಡ್ರಿ, ನಾನು ಅವ್ರ ಬಗ್ಗೆ ಇವ್ರ ಬಗ್ಗೆ ನಾನು ಮಾತಾಡ್ತೀನಿ. ಬಿಜೆಪಿ ಗೌರ್ಮೆಂಟ್ ಅಲ್ರಿ ಇದು ಇಂದಿನ ಬಿಜೆಪಿ ಗೌರ್ಮೆಂಟ್ ಅಲ್ಲಿ ಸಾಗುವಳಿ ಚೀಟಿ ಕೊಟ್ಟಿರೋದನ್ನ ಇದು ಸರಿ ಇಲ್ಲ ಅಂತ ಬರೆದವ್ರು ಕಳಿಸ್ಯಾರ. ಈಗ ಅದನ್ನ ಸರಿಪಡಿಸ್ಕೊಳ್ಳೋದಕ್ಕೆ ಈಗ ಇದೊಂದು ಕಮಿಟಿ ಮಾಡಿದ್ರು, ಗೊತ್ತಾಯ್ತಾ ಸರ್? ಕಮಿಟಿ ಮಾಡಿ ಇವರಿಂದ, ಯಾಕೆಂದ್ರೆ ಇಲ್ಲಿ ವಸ್ತು ಸ್ಥಿತಿ ಏನು ಇದು ಮಾಡಿ ಇವರು ಫೇವರ್ ಆಗಿ ರಿಪೋರ್ಟ್ ಕೊಟ್ಟು ಇವ್ರನ್ನ ಏನು ಸಾಗುವಳಿ ಚೀಟಿ ಕೊಟ್ಟಿದ್ರು ಹಿಂದೆ ಅಧಿಕಾರಿ ರಕ್ಷಣೆ ಮಾಡೋಕ್ಕೋಸ್ಕರ ಈ ಕಮಿಟಿ ಮಾಡಿದ್ರು ಅಂತ ನಾನೇನಿಗೂ ಸಮಗ್ರವಾಗಿ ತನಿಖೆ ನಡೆಸಿ, ಇದು ಒಂದೇ ಪ್ರಕರಣ ಅಲ್ಲ, ಹಾಸನ ಸುತ್ತಮುತ್ತ ಈ ಥರ ನಡೀತಾ ಇದೆ. ಜಿಲ್ಲಾಧಿಕಾರಿಗಳನ್ನ ನಾನು ಮನವಿ ಮಾಡೋದಿಷ್ಟೇ, ಇಂಥವಕ್ಕೆ ಅವಕಾಶ ಕೊಡಬೇಡಿ. ಕೆಲವರು ಇವತ್ತು ಈ ಕೆಲಸನೇ ಮಾಡ್ತಾ ಇದ್ದಾರೆ, ಕೆಲವರು ಹೇಳ್ತಾರೆ
ಅದನ್ನು ನಾನು ಇನ್ನೂ ಕೆಲವು ದಾಖಲೆಗಳು ತಗೊಂಡು ಹೇಳ್ತೀನಿ. ಒಂದು ನಿಮಗೆ ಬಿಡುಗಡೆ ಮಾಡ್ತಾ ಇದ್ದೀನಿ. ಇದು ವಾಟ್ಸಪ್ ಕಳಿಸಪ್ಪ. ಹೇಳಪ್ಪ, ಇದು ಕಳಿಸ. ರವಿ ಕಳಿಸ. ನಾನು ಹೇಳೋದು ಸರ್, ಒಂದು ನಿಮಿಷ. ನಿಜವಾದ ರೈತರು ಸಾಗುವಳಿ ಚೀಟಿ ಮಾಡ್ತಾ ಇದ್ರೆ ಅವ್ರಿಗೆ ಅನ್ಯಾಯ ಮಾಡಿ ಅಂತ ನಾನು ಹೇಳಲ್ಲ. ಅದು ಒಂದು 15 ವರ್ಷ ಪರಬಾರಿ ಆಗಬಾರ್ದು. ಈಗೇನು ಮಾಡಿದ್ದಾರೆ ಕೆಲವರು ಲ್ಯಾಂಡ್ ಮಾಫಿ ಸರ್, ಲ್ಯಾಂಡ್ ಮಾಫಿಯಾದವರು ಈಗಾಗಲೇ ಅಗ್ರಿಮೆಂಟ್ ಮಾಡ್ಕೊಂಡ್ಬಿಟ್ಟವ್ರೆ, JV ಮಾಡ್ಕೊಂಡವ್ರೆ. ಅದಾಗ ಬೇಕಾದ್ರೆ ಅವ್ರಿಗೊಂದು ಬಡವರು ಇದ್ರೆ ಕೊಡಿ, ನಾನು ಅವ್ರಿಗೆ ಅನ್ಯಾಯ ಮಾಡಿ ಅಂತ ನಾನು ಹೇಳಲ್ಲ. ಏನು ಉದಯ್, ಅವರು ಬಡವರಿದ್ದು ನ್ಯಾಯಯುತವಾಗಿ ಕೊಡಬೇಕು ಅನ್ನೋದಿದ್ರೆ ಕೊಡಿ, ಆದರೆ ಅಲ್ಲಿ ಒಂದು ಕಂಡೀಷನ್ ಹಾಕ್ಬೇಕು ಸರ್ಕಾರ. ಸಮಗ್ರ ತನಿಖೆ ಮಾಡಿ ಸರ್. ಒಂದು ನಿಮಿಷ, ನಾನು ಹೇಳೋದು ಸಮಗ್ರ ತನಿಖೆ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಹಾಗೆ ಯಾರು ಮಧ್ಯೆ JV ಹಾಕೊಂಡಿದ್ದು ಈ ಲ್ಯಾಂಡ್ಗಳನ್ನ ಅವರೇ ಹೇಳ್ತಾ ಇಲ್ವಾ? ಕಡತ ಯಾವುದು ಲಭ್ಯ ಇಲ್ದು ಹೋದ್ರೂ ಮಾಡಿವ್ರಿ ಅಂತೇಳಿ ಹೇಳ್ತಾ ಇಲ್ವಾ? ಆದರೆ ಬೇಕಾದ್ರೆ ಪರಿಶೀಲನೆ ಮಾಡಿ. ರೈತರಿಗೆ ಏನಾದ್ರು ಕೊಡಬೇಕಾದ್ರೆ ಕೊಡಿ, ಏನು ಹೇಳೋರು ನಾನೇನು ಬೇಡ ಅನ್ನಲ್ಲ. ಆದರೆ ರೈತರ ಹೆಸರು ಹೇಳಿ ಮಧ್ಯವರ್ತಿಗಳು ಲೂಟಿ ಮಾಡೋಕೆ ಬಿಡಬೇಡಿ ಅಂತ ನನ್ನ ಭಾವನೆ. ಕರೆಕ್ಟಾ ಸರ್ ಉದಯ್? ಅದನ್ನು ಜಿಲ್ಲಾಧಿಕಾರಿಗಳು ನಿಮ್ಮ ಯಾವುದೇ ರಾಜಕೀಯದ ಒತ್ತಡಕ್ಕೆ ನೀವು ಈಲ್ಡ್ ಆಗಬಾರ್ದು. ನಾನು ಅದ್ರ ಬಗ್ಗೆ ಸಮಗ್ರ ತರಿಸ್ಕೊತೀನಿ. ನಾನು ಹೇಳಪ್ಪ. GT ದೇವೇಗೌಡರು CM ಮುಂದೆ ಅವ್ರ ಪರ ಮಾತಾಡಿದ್ದಂದ್ರೆ ಕುಮಾರಸ್ವಾಮಿ ಮೇಲೆ FIR ಆಗಿದೆ, ಅವರು ರಾಜೀನಾಮೆ ಕೊಡಬೇಕು ಅಂತ ಹೇಳೋರು ಸರ್. ನನಗೆ ಗೊತ್ತಿಲ್ಲಪ್ಪ ಇದೆಲ್ಲ. ಈಗ ಅದ್ರ ಬಗ್ಗೆ ನಾನು ನೋಡ್ರಿ, ಅದ್ರ ಬಗ್ಗೆ ನಾನು ಇವತ್ತು ಯಾರ ಬಗ್ಗೆನೂ ನಾನು ಚಕಾರ ಎತ್ತು ಮಾತಾಡಿಲ್ಲ. ನಾನು ಇವತ್ತು 2 ವಿಷಯ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಒಂದು, ನ್ಯಾಷನಲ್ ಹೈವೇನಲ್ಲಿ ಒಂದು ಪಾರ್ಕ್ ಇದ್ದಂಥ ಪಾರ್ಕನ್ನು 2013ರಲ್ಲಿ ಪಾರ್ಕ್ ಇತ್ತು, 2007-8ರಲ್ಲೇ ಪಾರ್ಕ್ ಮಾಡಿದ್ದ. ಯಾರಿಗೋ 13ರಲ್ಲಿ ಬೋಗಸ್ ರೆಕಾರ್ಡ್ ಮಾಡಿದ್ದಾರೆ. 2024 ಅದರೊಳಗೆ ಯಾರೂ ಕಾಲ ಹಾಕಿರಲಿಲ್ಲ. ಪಾರ್ಕ್ ಇತ್ತು, ಗಿಡ ಇತ್ತು, ಅದೆಲ್ಲ ಕಿತ್ತಾಕಿ ಅಲ್ಲೊಂದು ದೇವಸ್ಥಾನ ಇತ್ತು. ಅದನ್ನು ಅವರು ಯಾರೇ ಕೆಲಸ ಮಾಡಬೇಡಿ ಅಂದ್ರೂ ಸುಮಾರು 500 ಜನ ಪೊಲೀಸ್ ತಗೊಂಡೋಗಿ, 10 ಜನ DYSP ಸರ್ಕಲ್ ಇನ್ಸ್ಪೆಕ್ಟ್ರು, ಸಬ್ ಇನ್ಸ್ಪೆಕ್ಟ್ರು ತಗೊಂಡೋಗಿ ಅಷ್ಟು ಸಪೋರ್ಟ್ ಮಾಡ್ಬೇಕಾದ್ರೆ ಯಾರೋ ಹಿಂದ್ಗಡೆ ಇರ್ತಾರಲ್ಲಪ್ಪ, ಸುಮ್ಮನೆ ಹೋಗ್ತಾರೆ 500 ಜನ ಪೊಲೀಸು, 10 ಜನ ಸರ್ಕಲ್ ಇನ್ಸ್ಪೆಕ್ಟ್ರು ಸುಮ್ಮನೆ ಹೋಗ್ತಾರ? ಯಾವ ಮಟ್ಟಕ್ಕಿದೆ ಅಂದರೆ ಜಿಲ್ಲೆ ಪೊಲೀಸ್ ಇಲಾಖೆ ಯಾವ ಮಟ್ಟಕ್ಕಿದೆ ಅನ್ನೋದನ್ನ ನಾನು ಸಾರ್ವಜನಿಕವಾಗಿ ಹೇಳ್ತೀನಿ. ಒಂದು ಪಾರ್ಕನ್ನು ತಗೊಂಡೋಗಿ ರಕ್ಷಣೆ ಕೊಡೋದು, ಪಾರ್ಕ್ ಕೊಡಿಸ್ಬೇಕು ತಾನೆ. 11 ವರ್ಷದಿಂದ ಪಾರ್ಕ್ ಆಗಿ ಬಿದ್ದಿದ್ದನ್ನ ಇದು ಮಾಡಿರೋದು ಒಂದು. ಇನ್ನೊಂದು, ನಮ್ಮ ಹಾಸನ ತಾಲೂಕಿನ ಚಿಕ್ಕೊಂಡಗುಳ ಗ್ರಾಮದ ಸರ್ವೆ ನಂಬರ್ 7, 10 ಇದು ಅವರೇ ಬರೆದಿರೋದು, ನಾನಲ್ಲ. ಅವರೇ ಇದು ಲೆಟ್ರನ್ನ ಏನು ಸರ್ ಇದು ಬೋಗಸ್ ಐತೆ ಅಲ್ಲ ಅಂತ. ನಾನು ನಿಜವಾಗಿದ್ದರೆ ರೈತರಿಗೆ ಕೊಡಿ, ನಾನು ಬೇಡ ಅನ್ನಲ್ಲ. ಅದು ಒಂದು 15 ವರ್ಷ ಕಂಡೀಷನ್ ಹಾಕಿ ಕೊಡೋದಿದ್ರೆ, ಇಲ್ದವ್ರೆ ಮಧ್ಯವರ್ತಿಗಳು JV ಹಾಕಿಸ್ಕೊಂಡು ಈ ಹಾಸನ ಸುತ್ತಮುತ್ತ ಇದೇ ಕೆಲಸ ಮಾಡ್ತಾ ಇದ್ದಾರೆ. ಅದು ಬಹಿರಂಗವಾಗಿ ವಿತ್ ದಾಖಲೆ ಸಹಿತ ನಾನು ಎಲ್ಲ ಹೇಳ್ತೀನಿ. ಇದೆಲ್ಲ ಸರಿ ಸರ್. ಈಗ ಒಂದು ಮೊನ್ನೆ ನೋಡ್ತಾ ಇರ್ತಾರೆ ಮೂಡಾ ಕೇಸಲ್ಲಿ ಒಂದು ಹಿಂದಿನ ದಿವಸ ರಾತ್ರಿ ವಾಪಸ್ ಕೊಡ್ತೀನಿ ಅಂತ ಲೆಟರ್ ಬಿಡ್ತಾರೆ. ಮರು ದಿವಸದೊಳಗಡೆ ಅದು ಉಪನೋಂದಣಾಧಿಕಾರಿಗಳಲ್ಲಿ ನೋಂದಣಿ ರದ್ದಾಗುತ್ತೆ. ಈಗ ಒಬ್ರು ಜನಪ್ರತಿನಿಧಿ ಆಗಿರೋದ್ರಿಂದ ಇಷ್ಟು ಫಾಸ್ಟ್ ಅಲ್ಲಿ ಯಾವ್ದಾದ್ರು ಸರ್ಕಾರಿ ಇಲಾಖೆ ಇಷ್ಟು ಬೇಗ ಕೆಲಸ ಆಗುತ್ತೆ ನೋಡಪ್ಪ. ನನಗೆ ನೋಡಯ್ಯ, ನಾನು ಅದ್ರ ಬಗ್ಗೆ ತಡಿ ಬೇಡು. ನಾನು ಹೇಳೋದು ಬೇರೆ ಬೇರೆ ಡಿವಿಯೇಷನ್ ಆಗೋದು ಬೇಡ. ನಾನು ಹೇಳೋದು ಇವತ್ತು ನಂದು ಒಂದು ಪಾರ್ಕ್ ಉಳಿಬೇಕು ಅನ್ನೋದು ಸರ್, ಆ ಗ್ರಾಮಸ್ಥರು ಪಾರ್ಕ್ ಉಳಿಬೇಕು ಅಂತ ಇದ್ದಾರೆ. ಅದಕ್ಕೆ ಹಿಂದ್ಗಡೆ ಕೆಲವು ರಾಜಕೀಯ ವ್ಯಕ್ತಿಗಳು, ಅಧಿಕಾರಿಗಳು ಅವರಿಗೆ ಕುಮ್ಮಕ್ಕು ಕೊಟ್ಟು ಮಾಡಿಸ್ತಾ ಇರೋದು ಒಂದು ಇದಾಗಬೇಕು. ಗೊತ್ತಾಯ್ತಾ? ಎರಡನೇದು, ಈಗ ಈ ಸರ್ಕಾರದಲ್ಲಿ ತರಾತುರಿ ರಿಪೋರ್ಟ್ ತರೋಕ್ಕೆ ಸಕಲೇಶ್ಪುರ AC ಹಾಕ್ಯವ್ರೆ. ಗೊತ್ತಾಯ್ತಾ? ಆ ಸಕಲೇಶ್ಪುರ AC ಇವ್ರ ಜೊತೆ ಕೊಲೀಡ್ ಆಗಿ, ಯಾರು ಇದವರಲ್ಲ ಲ್ಯಾಂಡ್ ಮಾಫಿಯಾ ಅವರೇ, ಅವ್ರ ಜೊತೆ ಕೊಲೀಡ್ ಆಗಿ ರಿಪೋರ್ಟ್ ಕೊಡ್ತಾ ಇರೋದು ಒಂದು ಗಮನಕ್ಕೆ ಬಂದಿದೆ. ಅದನ್ನು ತಮ್ಮ ಗಮನಕ್ಕೆ ತಂದಿದ್ದೀನಿ. ಸರ್ಕಾರ ಇದನ್ನು ಕೂಡಲೇ, ಯಾರು ರೆಕಾರ್ಡ್ ಎಲ್ಲೋಯ್ತು, ಯಾಕೆ ಕದ್ದೋಯ್ತು, ಯಾಕೆ ಕಾಣದೆ ಆಗಿದೆ. ಇವತ್ತು ಅಲ್ಲಿ ರಿಪೋರ್ಟಲ್ಲಿ ಏನು ಹೇಳ್ತಾರೆ ಅಂದರೆ,
ಇವು ಅಮೂಲ್ ರಿಪೋರ್ಟಲ್ಲಿವೆ, ಇವತ್ತಿವೆ. ಪ್ರಸ್ತುತ ಪ್ರಕರಣದಲ್ಲಿ ಮೂಲ ಮಂಜೂರಾತಿ ಕಡತ ಲಭ್ಯವಿಲ್ಲದಿದ್ದರೂ ಕಾನೂನು ಬಾಹಿರವಾಗಿ ಕಾಯಂ ಚೀಟಿಗಳನ್ನು ಇಡಲಾಗಿದೆ ಎಂಬ ಆರೋಪವಿತ್ತು. ಸರ್, ಮೂಲ ಕಡತನೇ ಇಲ್ಲ. ತನಿಖೆ ಸಂದರ್ಭದಲ್ಲಿ ಮೂಲ ಮಂಜೂರಾತಿ ಕಡತ ಲಭ್ಯವಾಗಿದ್ದು ಅಂದರೆ ಈಗ ಅದಕ್ಕೆ ಪೂರ್ವದಲ್ಲಿ ಕಾಯಂ ಸಾಗುವಳಿ ಚೀಟಿ ವಿತರಿಸಲು ಕೈಗೊಂಡಿರುವ ಕ್ರಮ ಇದು ಕಾನೂನುಬದ್ಧ ಇಲ್ಲ ಅಂತ ಹೇಳ್ತಾರೆ ಅವರೇ. ಈಗ ಅವರೇ ಹೇಳ್ತಾರೆ, ಅವರೇ ಮಂಜೂರಾತಿ ಮಾಡಕ್ ಹೋಗ್ತಾರೆ. ಈಗ ಐತೆ ಇದು ಅಲ್ವಾ ಸರ್? ಅಂದರೆ ಫೋರ್ಸಬಲ್ ಎಷ್ಟೈತಿ. ಈಗ ಈ ಸರ್ಕಾರ ಐತಲ್ರಿ, ಈ ಸರ್ಕಾರ ಬಂದಮೇಲೆ ಏನು ನಡೀತಾ ಐತಿ ಜಿಲ್ಲೆ ಒಳಗೆ ಅಂದರೆ, ಇಲ್ಲಿ ಜಿಲ್ಲೆನಲ್ಲಿ ಯಾವ ರೀತಿ ನಡೀತು ನೀವೇ ನೋಡಿದ್ರಲ್ಲ ಸರ್. ಮೊನ್ನೆ ಒಂದು ಕಾರ್ಯಕ್ರಮ ಇತ್ತು ಜಿಲ್ಲೆಯಲ್ಲಿ, ಹೆಂಗೆ ನಡೀತು ನೋಡಿರೋ ಫೋಟೋ ಎಲ್ಲ ಬಂದಿಲ್ವಾ? ಅದನ್ನು ಸವಿಸ್ತಾರವಾಗಿ ಹೇಳ್ತೀನಿ. ಮತ್ತೆ ಇನ್ನೊಂದು ಯಾವ ರೀತಿ ಇದೆ ಅಂದರೆ, ಪೊಲೀಸ್ ಠಾಣೆಗಳು ಕಂಪ್ಲೇಂಟ್ ಅಟ್ರಾಸಿಟಿ ಕೇಸ್ ರಿಜಿಸ್ಟರ್ ಮಾಡ್ತಾರೆ, ಮತ್ತೆ ಅಟ್ರಾಸಿಟಿ ಕೇಸ್ ಮಾಡಿ ರಾಜಿ ಮಾಡೋಕ್ಕೆ 1,50,000 ಅವ್ರ ಮನೆ ತಕ್ಕ ಹೋಗಿ, ರೌಡಿ ಮನೆ ತಕ್ಕ ಹೋಗಿ ಅಲ್ಲಿ 1,00,000 ದುಡ್ಡು ಕೊಟ್ಟು ರಾಜಿ. ಅದು ಹೇಳ್ತೀನಿ ಎಲ್ಲ. ನೋಡಪ್ಪ, ನಾನು ನ್ಯಾಯಾಲಯದಲ್ಲಿರುವಾಗ ಯಾವುದೇ ವಿಷಯ ಮಾತಾಡೋಕ್ಕೆ ನಾನು ತಯಾರಿಲ್ಲ. ನ್ಯಾಯಾಲಯದಲ್ಲಿ ಕೇಸ್ ಇದ್ದು ಎರಡೂ ನ್ಯಾಯಾಲಯಗಳು ಇದು ಮಾಡಿದಾಗ ನಾನು ರಿಯಾಕ್ಟ್ ಮಾಡೋಕ್ಕೆ ತಯಾರಿಲ್ಲ. ಯಾವುದೇ ಇರಲಪ್ಪ, ಯಾವುದೇ ಇರುವಾಗ ಈಗ ತನಿಖೆ ಹಂತದಲ್ಲಿದ್ದ ನಾನು ಯಾರ ಬಗ್ಗೆನೂ ನಾನು ಯಾವುದು ರಿಯಾಕ್ಟ್ ನಾನು ಸರ್ ತಡೀರಿ. ನಾನು ನೋಡಪ್ಪ, ನಾನು ಆ ವಿಷಯಕ್ಕೆ ಯಾವುದಕ್ಕೂ ನಾನು ಹೇಳಲ್ಲ. ನಾನು ಕಾಲ ಬಂದಾಗ ಎಲ್ಲ ವಿಷಯ ಹೇಳ್ತೀನಿ. ಇವತ್ತು ನಮ್ಮ ಜಿಲ್ಲೆಯ ಮಟ್ಟಿಗೆ ಈ ವಿಷಯನೇ 2 ಪಾರ್ಕ್ ಉಳಿಸ್ಕೊಡಿ. ಇನ್ನೊಂದು ಕೆಲವು ಲ್ಯಾಂಡ್ ಮಾಫಿಯಾದವರು ಅದೇನು ಹೇಳಿದ್ರು ನನಗೆ ಗೊತ್ತಿಲ್ಲಪ್ಪ, ತಿಳ್ಕೊಂಡು ಹೇಳ್ತೀನಿ ಅಣ್ಣ. ತಿಳ್ಕೊಳ್ತಾನೆ ನಾನು ಏನು ಹೇಳಿ. ರಿವಿಷನ್ ಕಮಿಷನರು ಇವರಿಗೆ ಬರೆದಿದ್ರು, ಎಸಿ ಒಂದು ಕಮಿಟಿ ಮಾಡಿ, DC ಬರೆದಿದ್ರು, DC-ಯಿಂದ ಒಂದು ಕಮಿಟಿ. ಅದು ಕಮಿಟಿ ವರದಿ ಎಲ್ಲ ನಿಮಗೆ ತರಿಸ್ಕೊಡ್ತೀನಿ ಆಮೇಲೆ. ಏನು ಸರ್, ಇಂಥ ಪ್ರಕರಣಗಳು ಹಾಸನದ ಸುತ್ತಮುತ್ತ ಇದು ಒಂದು ಈಗ ನಾನೊಂದು ಸ್ವಲ್ಪ ತಾಳ್ಮೆಯಿಂದ ಕೇಳಿ ಸರ್. ನೋಡ್ರಿ, ನಾನು ಅವ್ರ ಬಗ್ಗೆ ಇವ್ರ ಬಗ್ಗೆ ನಾನು ಮಾತಾಡ್ತೀನಿ. ಬಿಜೆಪಿ ಗೌರ್ಮೆಂಟ್ ಅಲ್ರಿ, ಇದು ಹಿಂದಿನ ಬಿಜೆಪಿ ಗೌರ್ಮೆಂಟ್ ಅಲ್ಲಿ ಸಾಗುವಳಿ ಚೀಟಿ ಕೊಟ್ಟಿರೋದ್ನ ಇದು ಸರಿ ಇಲ್ಲ ಅಂತ ಬರೆದವ್ರು ಕಳಿಸ್ಯಾರ. ಈಗ ಅದನ್ನ ಸರಿಪಡಿಸ್ಕೊಳ್ಳೋದಕ್ಕೆ ಈಗ ಇದೊಂದು ಕಮಿಟಿ ಮಾಡಿದ್ರು, ಗೊತ್ತಾಯ್ತಾ ಸರ್? ಕಮಿಟಿ ಮಾಡಿ ಇವರಿಂದ, ಯಾಕೆಂದ್ರೆ ಇಲ್ಲಿ ವಸ್ತು ಸ್ಥಿತಿ ಏನು ಇದು ಮಾಡಿ ಇವರು ಫೇವರ್ ಆಗಿ ರಿಪೋರ್ಟ್ ಕೊಟ್ಟು ಇವ್ರನ್ನ ಏನು ಸಾಗುವಳಿ ಚೀಟಿ ಕೊಟ್ಟಿದ್ರು ಹಿಂದೆ ಅಧಿಕಾರಿ ರಕ್ಷಣೆ ಮಾಡೋಕ್ಕೋಸ್ಕರ ಈ ಕಮಿಟಿ ಮಾಡಿದ್ರು ಅಂತ ನಾನು ಹೇಳೋದು. ಸಮಗ್ರವಾಗಿ ತನಿಖೆ ನಡೆಸಿ, ಇದು ಒಂದೇ ಪ್ರಕರಣ ಅಲ್ಲ, ಹಾಸನ ಸುತ್ತಮುತ್ತ ಈ ಥರ ನಡೀತಾ ಇದೆ. ಜಿಲ್ಲಾಧಿಕಾರಿಗಳನ್ನ ನಾನು ಮನವಿ ಮಾಡೋದಿಷ್ಟೇ, ಇಂಥವ್ಕೆ ಅವಕಾಶ ಕೊಡಬೇಡಿ. ಕೆಲವರು ಇವತ್ತು ಈ ಕೆಲಸನೇ ಮಾಡ್ತಾ ಇದ್ದಾರೆ, ಕೆಲವರು ಹೇಳ್ತಾರೆ. ಅದನ್ನು ನಾನು ಇನ್ನೂ ಕೆಲವು ದಾಖಲೆಗಳು ತಗೊಂಡು ಹೇಳ್ತೀನಿ. ಒಂದು ನಿಮಗೆ ಬಿಡುಗಡೆ ಮಾಡ್ತಾ ಇದ್ದೀನಿ. ಇದು ವಾಟ್ಸಪ್ ಕಳಿಸಪ್ಪ. ಹೇಳಪ್ಪ, ಇದು ಕಳಿಸ.
ರವಿ ನಾನು ಹೇಳೋದು ಸರ್ ಒಂದು ನಿಮಿಷ, ನಿಜವಾದ ರೈತರು ಸಾಗುವಳಿ ಚೀಟಿ ಮಾಡ್ತಾ ಇದ್ರೆ ಅವ್ರಿಗೆ ಅನ್ಯಾಯ ಮಾಡಿ ಅಂತ ನಾನು ಹೇಳಲ್ಲ. ಅದು ಒಂದು 15 ವರ್ಷ ಪರಬಾರಿ ಆಗಬಾರ್ದು. ಈಗೇನು ಮಾಡಿದ್ದಾರೆ ಕೆಲವರು ಲ್ಯಾಂಡ್ ಮಾಫಿ ಸರ್, ಲ್ಯಾಂಡ್ ಮಾಫಿಯಾದವರು ಈಗಾಗಲೇ ಅಗ್ರಿಮೆಂಟ್ ಮಾಡ್ಕೊಂಡ್ಬಿಟ್ಟವ್ರೆ, JV ಮಾಡ್ಕೊಂಡವ್ರೆ. ಅದಾಗ ಬೇಕಾದ್ರೆ ಅವ್ರಿಗೊಂದು ಬಡವರು ಇದ್ರೆ ಕೊಡಿ, ನಾನು ಅವ್ರಿಗೆ ಅನ್ಯಾಯ ಮಾಡಿ ಅಂತ ನಾನು ಹೇಳಲ್ಲ. ಏನು ಉದಯ್, ಅವರು ಬಡವರಿದ್ದು ನ್ಯಾಯಯುತವಾಗಿ ಕೊಡಬೇಕು ಅನ್ನೋದಿದ್ರೆ ಕೊಡಿ, ಆದರೆ ಅಲ್ಲಿ ಒಂದು ಕಂಡೀಷನ್ ಹಾಕ್ಬೇಕು ಸರ್ಕಾರ. ಸಮಗ್ರ ತನಿಖೆ ಮಾಡಿ ಸರ್, ಒಂದು ನಿಮಿಷ, ನಾನು ಹೇಳೋದು ಸಮಗ್ರ ತನಿಖೆ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಹಾಗೆ ಯಾರು ಮಧ್ಯ JV ಹಾಕೊಂಡಿದ್ದು ಈ ಲ್ಯಾಂಡ್ಗಳನ್ನ ಹಿಂದೆ ಸಾಗುವಳಿ ಚೀಟಿನ ಬೋಗಸ್ ಕೊಟ್ಟಿದ್ರೆ, ನಿಜವಾದ ರೈತರು ಕೆಲವರು 10 ವರ್ಷ 20 ವರ್ಷದಿಂದ ವೇಣು ಮಾಡ್ತಾ ಇರ್ತಾರೆ. ಅಂಥವ್ರಿದ್ರೆ ನಾನು ಅವ್ರಿಗೆ ತೊಂದರೆ ಮಾಡಿ ಅಂತ ನಾನು ಹೇಳಲ್ಲ. ನಂಡು ನೋಡ್ರೆ ರೈತರು, ನಾನು ರೈತನ ಮಗ. ಆದರೆ ಕೆಲವರು ಮಾಡಿಕೊಂಡು ಅದನ್ನ ಏನು ದುರುಪಯೋಗ ಪಡಿಸ್ಕೊಂಡು JV ಹಾಕೊಂಡು ಸೈಟ್ ಮಾಡಕ್ಕೆ ಹೋಗ್ತಾರಲ್ಲ ಸರ್, ಅಂಥದ್ದನ್ನ ತಡೆ ಹಿಡಿಬೇಕು ಅಂತ ನಾನು ಸರ್ಕಾರನ ಒತ್ತಾಯ ಮಾಡ್ತೀನಿ. ಅದನ್ನ ಮಾಡಿದ್ರು ಇವತ್ತಿಂದ 15 ವರ್ಷ ರೈತರು ಪರಬಾರೆ ಮಾಡಬಾರ್ದು ಅಲ್ವಾ ಸರ್? ಅದೇನಾದ್ರು ತಪ್ಪಿದೆ ಸರ್ ನಾನು ಹೇಳೋದು? ಒಂದು ಪಕ್ಷ ಇದ್ರೂ ನಾನು ರೈತರು ಏನಾದ್ರು ಇದ್ದು ಅವರು ದಾಖಲೆಗಳಿಲ್ದಲೆ ಪಾಪ ಅವರು ಯಾರೋ AC ಹಿಂದೆ ಸುಳ್ಳು ದಾಖಲೆ ಮಾಡೋಗಿರ್ತಾನೆ, ಅವರೇ ಹೇಳ್ತಾ ಇಲ್ವಾ ಕಡತ ಯಾವುದು ಲಭ್ಯ ಇಲ್ದು ಹೋದ್ರೂ ಮಾಡವ್ರಿ ಅಂತೇಳಿ ಹೇಳ್ತಾ ಇಲ್ವಾ? ಆದರೆ ಬೇಕಾದ್ರೆ ಪರಿಶೀಲನೆ ಮಾಡಿ. ರೈತರಿಗೆ ಏನಾದ್ರು ಕೊಡಬೇಕಾದ್ರೆ ಕೊಡಿ, ಏನು ಬೇಡವ್ರೆ, ನಾನೇನು ಬೇಡ ಅನ್ನಲ್ಲ. ಆದರೆ ರೈತರ ಹೆಸರು ಹೇಳಿ ಮಧ್ಯವರ್ತಿಗಳು ಲೂಟಿ ಮಾಡಕ್ಕೆ ಬಿಡಬೇಡಿ ಅಂತ ನನ್ನ ಭಾವನೆ. ಕರೆಕ್ಟಾ ಸರ್ ಉದಯ್? ಅದನ್ನು ಜಿಲ್ಲಾಧಿಕಾರಿಗಳು ನಿಮ್ಮ ಯಾವುದೇ ರಾಜಕೀಯದ ಒತ್ತಡಕ್ಕೆ ನೀವು ಈಲ್ಡ್ ಆಗಬಾರ್ದು. ನಾನು ಅದ್ರ ಬಗ್ಗೆ ಸಮಗ್ರ ತರಿಸ್ಕೊತೀನಿ. ನಾನು ಕೇಳಪ್ಪ. GT ದೇವೇಗೌಡರು CM ಮುಂದೆ ಗೌರ್ ಪರ ಮಾತಾಡಿದ್ರೆ ಕುಮಾರಸ್ವಾಮಿ ಮೇಲೆ FIR ಆಗಿದೆ, ಅವರು ರಾಜೀನಾಮೆ ಕೊಡಬೇಕು ಅಂತ ಹೇಳೋರು ಸರ್. ನನಗೆ ಗೊತ್ತಿಲ್ಲಪ್ಪ ಅದೆಲ್ಲ. ಈಗ ಅದ್ರ ಬಗ್ಗೆ ನಾನು ನೋಡ್ರಿ, ಅದ್ರ ಬಗ್ಗೆ ನಾನು ಇವತ್ತು ಯಾರ ಬಗ್ಗೆನೂ ನಾನು ಚಕಾರ ಎತ್ತು ಮಾತಾಡಿಲ್ಲ. ನಾನು ಇವತ್ತು 2 ವಿಷಯ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಒಂದು, ನ್ಯಾಷನಲ್ ಹೈವೇನಲ್ಲಿ ಒಂದು ಪಾರ್ಕ್ ಇದ್ದಂಥ ಪಾರ್ಕನ್ನು 2013ರಲ್ಲಿ ಪಾರ್ಕ್ ಇತ್ತು, 2007-8ರಲ್ಲೇ ಪಾರ್ಕ್ ಮಾಡಿದ್ದ, ಯಾರಿಗೂ 13ರಲ್ಲಿ ಬೋಗಸ್ ರೆಕಾರ್ಡ್ ಮಾಡಿದ್ದಾರೆ. 2024 ಅದರೊಳಗೆ ಯಾರೂ ಕಾಲ ಹಾಕಿರಲ್ಲ. ಪಾರ್ಕ್ ಇತ್ತು, ಗಿಡ ಇತ್ತು, ಅದೆಲ್ಲ ಕಿತ್ತಾಕಿ ಅಲ್ಲೊಂದು ದೇವಸ್ಥಾನ ಇತ್ತು. ಅದನ್ನು ಅವರು ಯಾರೇ ಕೆಲಸ ಮಾಡಬೇಡಿ ಅಂದ್ರೂ ಸುಮಾರು 500 ಜನ ಪೊಲೀಸ್ ತಗೊಂಡೋಗಿ, 10 ಜನ DYSP ಸರ್ಕಲ್ ಇನ್ಸ್ಪೆಕ್ಟ್ರು ಸಬ್ ಇನ್ಸ್ಪೆಕ್ಟ್ರು ತಗೊಂಡೋಗಿ ಅಷ್ಟು ಸಪೋರ್ಟ್ ಮಾಡ್ಬೇಕಾದ್ರೆ ಯಾರೋ ಹಿಂದ್ಗಡೆ ಇರ್ತಾರಲ್ಲಪ್ಪ, ಸುಮ್ಮನೆ ಹೋಗ್ತಾರೆ 500 ಜನ ಪೊಲೀಸು, 10 ಜನ ಸರ್ಕಲ್ ಇನ್ಸ್ಪೆಕ್ಟ್ರು ಸುಮ್ಮನೆ ಹೋಗ್ತಾರೆ. ಯಾವ ಮಟ್ಟಕ್ಕಿದೆ ಅಂದರೆ ಜಿಲ್ಲೆ ಪೊಲೀಸ್ ಇಲಾಖೆ ಯಾವ ಮಟ್ಟಕ್ಕಿದೆ ಅನ್ನೋದನ್ನ ನಾನು ಸಾರ್ವಜನಿಕವಾಗಿ ಹೇಳ್ತೀನಿ. ಒಂದು ಪಾರ್ಕನ್ನು ತಗೊಂಡೋಗಿ ರಕ್ಷಣೆ ಕೊಡೋದು, ಪಾರ್ಕ್ ಉಳಿಸ್ಬೇಕು ತಾನೆ. 11 ವರ್ಷದಿಂದ ಪಾರ್ಕ್ ಆಗಿ ಬಿದ್ದಿದ್ದನ್ನ ಇದು ಮಾಡಿರೋದು ಒಂದು. ಇನ್ನೊಂದು, ನಮ್ಮ ಹಾಸನ ತಾಲೂಕಿನ ಚಿಕ್ಕೊಂಡಗುಳ ಗ್ರಾಮದ ಸರ್ವೆ ನಂಬರ್ 7, 10 ಇದು ಅವರೇ ಬರೆದಿರೋದು, ನಾನಲ್ಲ. ಅವರೇ ಇದು ಲೆಟ್ರನ್ನ ಏನು ಸರ್ ಇದು ಬೋಗಸ್ ಐತೆ ಅಲ್ಲ ಅಂತ. ನಾನು ನಿಜವಾಗಿದ್ದರೆ ರೈತರಿಗೆ ಕೊಡಿ, ನಾನು ಬೇಡ ಅನ್ನಲ್ಲ. ಅದು ಒಂದು 15 ವರ್ಷ ಕಂಡೀಷನ್ ಹಾಕಿ ಕೊಡೋದಿದ್ರೆ, ಇಲ್ಲದವರೆ ಮಧ್ಯವರ್ತಿಗಳು JV ಹಾಕಿಸ್ಕೊಂಡು ಈ ಹಾಸನ ಸುತ್ತಮುತ್ತ ಇದೇ ಕೆಲಸ ಮಾಡ್ತಾ ಇದ್ದಾರೆ. ಅದು ಬಹಿರಂಗವಾಗಿ ವಿತ್ತು ದಾಖಲೆ ಸಹಿತ ನಾನು ಎಲ್ಲ ಹೇಳ್ತೀನಿ. ಸರ್, ಈಗ ಒಂದು ಮೊನ್ನೆ ನೋಡ್ತಾ ಇರ್ತಾರೆ ಮೂಡ ಕೇಸಲ್ಲಿ ಹಿಂದಿನ ದಿವಸ ರಾತ್ರಿ ವಾಪಸ್ ಕೊಡ್ತೀನಿ ಅಂತ ಲೆಟರ್ ಬಿಡ್ತಾರೆ. ಮರು ದಿವಸದೊಳಗಡೆ ಅದು ಉಪನೋಂದಣಾಧಿಕಾರಿಗಳಲ್ಲಿ ನೋಂದಣಿ ರದ್ದಾಗುತ್ತೆ. ಇಕ್ಕಿದ್ದಂಗೆ ಈಗ ಜನಪ್ರತಿನಿಧಿ ಆಗಿರೋದ್ರಿಂದ ಇಷ್ಟು ಫಾಸ್ಟ್ ಅಲ್ಲಿ ಯಾವ್ದಾದ್ರು ಸರ್ಕಾರಿ ಇಲಾಖೆ ಇಷ್ಟು ಬೇಗ ಕೆಲಸ ಆಗುತ್ತೆ ನೋಡಪ್ಪ. ನನಗೆ ನೋಡಯ್ಯ, ನಾನು ಅದ್ರ ಬಗ್ಗೆ ತಡಿ ಬೇಡ. ನಾನು ಹೇಳೋದು ಬೇರೆ ಡಿವಿಯೇಷನ್ ಆಗೋದು ಬೇಡ. ನಾನು ಹೇಳೋದು ಇವತ್ತು ನಂದು ಒಂದು ಪಾರ್ಕ್ ಉಳಿಬೇಕು ಅನ್ನೋದು ಸರ್, ಆ ಗ್ರಾಮಸ್ಥರು ಪಾರ್ಕ್ ಉಳಿಬೇಕು ಅಂತ ಇದ್ದಾರೆ. ಅದಕ್ಕೆ ಹಿಂದ್ಗಡೆ ಕೆಲವು ರಾಜಕೀಯ ವ್ಯಕ್ತಿಗಳು, ಅಧಿಕಾರಿಗಳು ಅವ್ರಿಗೆ ಕುಂಭ ಕೊಟ್ಟು ಮಾಡಿಸ್ತಾ ಇರೋದು ಒಂದು ಇದಾಗಬೇಕು, ಗೊತ್ತಾಯ್ತಾ? ಎರಡನೇದು,
ಯಾವುದು ಚಿಕ್ಕಣ್ಣಗಳು ಅವರೇ ಬರೆದವ್ರೆ ಸರ್ಕಾರದಿಂದ ಇದನ್ನು ಮುಟ್ಗೋಲು ಹಾಕಬೇಕು ಅಂತ. ಅದು 2 ಜಮೀನು. ನಾನು ಹೇಳೋದು ಯಾರು ರೈತರು ನಿಜವಾಗಿ ಏನಾದ್ರು ಮಾಡ್ತಾ ಇದ್ದು ಅವ್ರೇನಾದ್ರು ಪಾಳು ಅಂತ ಬಂದಿದ್ರೆ ನಂದೇನು ಅಭ್ಯಂತರ ಇಲ್ಲ. ಆದರೆ ಒಂದು 15 ವರ್ಷ ಅವ್ರಿಗೆ ಪರಬಾರೆ ಮಾಡಬೇಡಿ ಅಂತ ಕಂಡೀಷನ್ ಹಾಕಿ ಕೊಡಿ. ಅಲ್ಲೋದ್ರೆ ಜೈವಿ ತಗೊಂಡು ಮಧ್ಯದವರಿಗಾಲೇ ಬರೆಸ್ಕೊಂಡ್ಬಿಟ್ಟವ್ರು ಇವೆಲ್ಲ. ಅದಕ್ಕೋಸ್ಕರ ಈಗ ಈ ಸರ್ಕಾರದಲ್ಲಿ ತರಾತುರಿ ರಿಪೋರ್ಟ್ ತರೋಕ್ಕೆ ಸಕಲೇಶ್ಪುರ AC ಹಾಕ್ಯವ್ರೆ, ಗೊತ್ತಾಯ್ತಾ? ಅವಮ್ಮ ಸಕಲೇಶ್ಪುರ AC ಇವ್ರ ಜೊತೆ ಕೊಲೀಡ್ ಆಗಿ ಯಾರು ಇದವರಲ್ಲ ಲ್ಯಾಂಡ್ ಮಾಫಿಯಾ ಅವರೇ ಅವ್ರ ಜೊತೆ ಕೊಲೀಡ್ ಆಗಿ ರಿಪೋರ್ಟ್ ಕೊಡ್ತಾ ಇರೋದು ಒಂದು ಗಮನಕ್ಕೆ ಬಂದಿದೆ. ಅದನ್ನು ತಮ್ಮ ಗಮನಕ್ಕೆ ತಂದಿದ್ದೀನಿ. ಸರ್ಕಾರ ಇದನ್ನು ಕೂಡಲೇ ಯಾರು ಅವರೇ ಹೇಳ್ತಾರೆ ಅವರೇ ಮಂಜೂರಾತಿ ಮಾಡೋಕೆ ಹೋಗ್ತಾವ್ರೆ. ಈಗ ಐತೆ ಇದು ಅಲ್ವ ಸರ್? ಅಂದರೆ ಫೋರ್ಸಬಲ್ ಎಷ್ಟೈತಿ ಈಗ ಈ ಸರ್ಕಾರ ಐತಲ್ರಿ. ಈ ಸರ್ಕಾರ ಬಂದಮೇಲೆ ಏನು ನಡೀತಾ ಐತಿ ಜಿಲ್ಲೆ ಒಳಗೆ ಅಂದರೆ, ಇಲ್ಲಿ ಜಿಲ್ಲೆನಲ್ಲಿ ಯಾವ ರೀತಿ ನಡೀತು ನೀವೇ ನೋಡಿದ್ರಲ್ಲ ಸರ್. ಮೊನ್ನೆ ಒಂದು ಕಾರ್ಯಕ್ರಮ ಇತ್ತು ಜಿಲ್ಲೆಯಲ್ಲಿ, ಹೆಂಗೆ ನಡೀತು ನೋಡಿರೋ ಫೋಟೋ ಎಲ್ಲ ಬಂದಿಲ್ವಾ? ಅದನ್ನು ಸವಿಸ್ತಾರವಾಗಿ ಹೇಳ್ತೀನಿ. ಮತ್ತು ಇನ್ನೊಂದು ಯಾವ ರೀತಿ ಇದೆ ಅಂದರೆ, ಪೊಲೀಸ್ ಠಾಣೆಗಳು ಕಂಪ್ಲೇಂಟ್ ಅಟ್ರಾಸಿಟಿ ಕೇಸ್ ರಿಜಿಸ್ಟರ್ ಮಾಡ್ತಾರೆ, ಮತ್ತು ಅಟ್ರಾಸಿಟಿ ಕೇಸ್ ಮಾಡಿ ರಾಜಿ ಮಾಡೋಕ್ಕೆ 1,50,000 ಅವ್ರ ಮನೆ ತಕ್ಕ ಹೋಗಿ ರೌಡಿ ಮನೆ ತಕ್ಕ ಹೋಗಿ ಅಲ್ಲಿ 1,00,000 ದುಡ್ಡು ಕೊಟ್ಟು ರಾಜಿ. ಅದು ಹೇಳ್ತೀನಿ ಎಲ್ಲ. ರೇ ರೇ ತಡಿ ರೇ ತಡೀರಿ ರೇ ನೋಡಪ್ಪ, ನಾನು ನ್ಯಾಯಾಲಯದಲ್ಲಿರುವಾಗ ಯಾವುದೇ ವಿಷಯ ಮಾತಾಡೋಕ್ಕೆ ನಾನು ತಯಾರಿಲ್ಲ. ನ್ಯಾಯಾಲಯದಲ್ಲಿ ಕೇಸ್ ಇದ್ದು 2 ನ್ಯಾಯಾಲಯಗಳು ಇದು ಮಾಡಿದಾಗ ನಾನು ರಿಯಾಕ್ಟ್ ಮಾಡೋಕ್ಕೆ ತಯಾರಿಲ್ಲ. ತಡಿ ರೇ ಯಾವುದೇ ಇರಲಪ್ಪ, ತಡೆ ಯಾವುದೇ ಇರುವಾಗ ಈಗ ತನಿಖೆ ಹಂತದಲ್ಲಿದ್ದ ನಾನು ಯಾರ ಬಗ್ಗೆನೂ ನಾನು ಯಾವುದೂ ರಿಯಾಕ್ಟ್ ನಾನು ಸರ್ ರೇ ತಡೆರಿ. ನಾನು ನೋಡಪ್ಪ, ನಾನು ಆ ವಿಷಯಕ್ಕೆ ಯಾವುದಕ್ಕೂ ನಾನು ಹೇಳಲ್ಲ. ನಾನು ಕಾಲ ಬಂದಾಗ ಎಲ್ಲ ವಿಷಯ ಹೇಳ್ತೀನಿ. ಇವತ್ತು ನಮ್ಮ ಜಿಲ್ಲೆಯ ಮಟ್ಟಿಗೆ ಈ ವಿಷಯನೇ 2 ಪಾರ್ಕ್ ಉಳಿಸ್ಕೊಡಿ. ಇನ್ನೊಂದು ಕೆಲವು ಲ್ಯಾಂಡ್ ಮಾಫಿಯಾದವರು ಅದೇನು ಹೇಳಿದ್ರು ನನಗೆ ಗೊತ್ತಿಲ್ಲಪ್ಪ, ತಿಳ್ಕೊಂಡು ಹೇಳ್ತೀನಿ ಅಣ್ಣ. ತಿಳ್ಕೊಳ್ತಾನೆ ನಾನು ಏನು ಹೇಳಿ. ರಿವಿಷನ್ ಕಮಿಷನರು ಇವರಿಗೆ ಬರೆದಿದ್ದು AC ಒಂದು ಕಮಿಟಿ ಮಾಡಿ DC ಬರೆದಿದ್ರು. DC ಒಂದು ಕಮಿಟಿ, ಅದು ಕಮಿಟಿ ವರದಿ ಎಲ್ಲ ನಿಮಗೆ ತರಿಸ್ಕೊಡ್ತೀನಿ ಆಮೇಲೆ. ಏನು ಸರ್, ಇಂಥ ಪ್ರಕರಣಗಳು ಹಾಸನದ ಸುತ್ತಮುತ್ತ ಇದು ಒಂದು ಈಗ ರೀ ನಾನೊಂದು ಸ್ವಲ್ಪ ತಾಳ್ಮೆಯಿಂದ ಕೇಳಿ ಸರ್. ನೋಡ್ರಿ, ನಾನು ಅವ್ರ ಬಗ್ಗೆ ಇವ್ರ ಬಗ್ಗೆ ನಾನು ಮಾತಾಡ್ತೀನಿ. ಬಿಜೆಪಿ ಗೌರ್ಮೆಂಟ್ ಅಲ್ರಿ ಇದು ತಡೆ. ಇದು ಹಿಂದಿನ ಬಿಜೆಪಿ ಗೌರ್ಮೆಂಟ್ ಅಲ್ಲಿ ಸಾಗುವಳಿ ಚೀಟಿ ಕೊಟ್ಟಿರೋದನ್ನ ಇದು ಸರಿ ಇಲ್ಲ ಅಂತ ಬರೆದವ್ರು ಕಳಿಸ್ಯಾರ. ಈಗ ಅದನ್ನ ಸರಿಪಡಿಸ್ಕೊಳ್ಳೋದಕ್ಕೆ ಈಗ ಇದೊಂದು ಕಮಿಟಿ ಮಾಡಿದ್ರು, ಗೊತ್ತಾಯ್ತಾ ಸರ್? ಕಮಿಟಿ ಮಾಡಿ ಇವರಿಂದ, ಯಾಕೆಂದ್ರೆ ಇಲ್ಲಿ ವಸ್ತು ಸ್ಥಿತಿ ಏನು ಇದು ಮಾಡಿ ಇವರು ಫೇವರ್ ರಿಪೋರ್ಟ್ ಕೊಟ್ಟು ಇವ್ರನ್ನ ಏನು ಸಾಗುವಳಿ ಚೀಟಿ ಕೊಟ್ಟಿದ್ರು ಹಿಂದೆ ಅಧಿಕಾರಿ ರಕ್ಷಣೆ ಮಾಡೋಕ್ಕೋಸ್ಕರ ಈ ಕಮಿಟಿ ಮಾಡಿದ್ರು ಅಂತ ನಾನು ಹೇಳೋದು. ಸಮಗ್ರವಾಗಿ ತನಿಖೆ ನಡೆಸಿ, ಇದು ಒಂದೇ ಪ್ರಕರಣ ಅಲ್ಲ, ಹಾಸನ ಸುತ್ತಮುತ್ತ ಈ ಥರ ನಡೀತಾ ಇದೆ. ಜಿಲ್ಲಾಧಿಕಾರಿಗಳನ್ನ ನಾನು ಮನವಿ ಮಾಡೋದಿಷ್ಟೇ, ಇಂಥವ್ಕೆ ಅವಕಾಶ ಕೊಡಬೇಡಿ. ಕೆಲವರು ಇವತ್ತು ಈ ಕೆಲಸನೇ ಮಾಡ್ತಾ ಇದ್ದಾರೆ, ಕೆಲವರು ಹೇಳ್ತಾರೆ. ಅದನ್ನು ನಾನು ಇನ್ನೂ ಕೆಲವು ದಾಖಲೆಗಳು ತಗೊಂಡು ಹೇಳ್ತೀನಿ. ಒಂದು ನಿಮಗೆ ಬಿಡುಗಡೆ ಮಾಡ್ತಾ ಇದ್ದೀನಿ. ಇದು ವಾಟ್ಸಪ್ ಕಳಿಸಪ್ಪ.
ಎಲ್ಲನೂ ಹೇಳಪ್ಪ ಇದು ಕಳಿಸು ರವಿ ಕಳಿಸು ನಾನು ಹೇಳೋದು ಸರ್ ಒಂದು ನಿಮಿಷ, ನಿಜವಾದ ರೈತರು ಸಾಗುವಳಿ ಚೀಟಿ ಮಾಡ್ತಾ ಇದ್ರೆ ಅವ್ರಿಗೆ ಅನ್ಯಾಯ ಮಾಡಿ ಅಂತ ನಾನು ಹೇಳಲ್ಲ. ಅದು ಒಂದು 15 ವರ್ಷ ಪರಬಾರಿ ಆಗಬಾರ್ದು. ಈಗೇನು ಮಾಡಿದ್ದಾರೆ ಕೆಲವರು ಲ್ಯಾಂಡ್ ಮಾಫಿ, ಏನು ಸರ್ ಲ್ಯಾಂಡ್ ಮಾಫಿಯಾದವರು ಈಗಾಗಲೇ ಅಗ್ರಿಮೆಂಟ್ ಮಾಡ್ಕೊಂಬಿಟ್ಟವ್ರೆ, JV ಮಾಡ್ಕೊಂಡವ್ರೆ. ಅದಾಗ ಬೇಕಾದ್ರೆ ಅವ್ರಿಗೊಂದು ಬಡವರು ಇದ್ರೆ ಕೊಡಿ, ನಾನು ಅವ್ರಿಗೆ ಅನ್ಯಾಯ ಮಾಡಿ ಅಂತ ನಾನು ಹೇಳಲ್ಲ. ಏನು ಉದಯ್, ಅವರು ಬಡವರಿದ್ದು ನ್ಯಾಯಯುತವಾಗಿ ಕೊಡಬೇಕು ಅನ್ನೋದಿದ್ರೆ ಕೊಡಿ, ಆದರೆ ಅಲ್ಲಿ ಒಂದು ಕಂಡೀಷನ್ ಹಾಕ್ಬೇಕು ಸರ್ಕಾರ. ಸಮಗ್ರ ತನಿಖೆ ಮಾಡಿ ಸರ್, ಒಂದು ನಿಮಿಷ, ನಾನು ಹೇಳೋದು ಸಮಗ್ರ ತನಿಖೆ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.